ಚೆನ್ನಾಗಿ ಯೋಜಿತ ಸಂಚಿನ ಮೂಲಕ ಭಾರತದ ಸಂವಿಧಾನದ ಆಧಾರ ಸ್ತಂಭಗಳು ಸರ್ಕಾರದಿಂದ ದಾಳಿಗೊಳಗಾಗಿವೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ದೇಶದ ಸಂವಿಧಾನ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಹಾಗೂ ನ್ಯಾಯಕ್ಕಾಗಿ ಹೋರಾಡಲು ಕಾಂಗ್ರೆಸ್ ಕಂಕಣಬದ್ಧವಾಗಿದೆ ಅಂತ ಹೇಳಿದ್ದಾರೆ. 2024 ಭಾರತದ ಪಾಲಿಗೆ ಮಹತ್ವದ ವರ್ಷವಾಗಿದೆ. ನಾವು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸಬಲ್ಲವೇ ಅಥವಾ ಎಲ್ಲಾ ಜನರನ್ನ ಸಮಾನವಾಗಿ ಕಾಣದೇ ಇರುವ ಯುಗಕ್ಕೆ ನಾವು ಹಿಂದೆ ಹೋಗಲಿದೆಯೇ ಎಂದು ಈ ವರ್ಷ ನಿರ್ಧರಿಸಲಿದೆ. ಸಂವಿಧಾನ ಇಷ್ಟೊಂದು ಸವಾಲುಗಳನ್ನು ಎದುರಿಸಬಹುದೆಂದು ನಮ್ಮ ಸಂವಿಧಾನ ರಚನೆಗೆ ಕಾರಣರಾದ ಬಾಬಾ ಸಾಹೇಬ್ ಅಂಬೇಡ್ಕರ್, ಜವಾಹರಲಾಲ್ ನೆಹರು, ಸರ್ದಾರ್ ಪಟೇಲ್, ರಾಜೇಂದ್ರ ಪ್ರಸಾದ್, ಮೌಲಾನಾ ಆಜಾದ್ ಸಹಿತ ಸಂವಿಧಾನ ರಚನಾ ಸಭೆಯ ಇತರ ಪ್ರಮುಖರು ಊಹಿಸಿರಲಿಕ್ಕಿಲ್ಲ ಅಂತ ಹೇಳಿ ಖರ್ಗೆ ತಿಳಿಸಿದ್ದಾರೆ.